ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡುವಾಗಲೂ ಕೂಡ ತನ್ನದೇ ಸಮುದಾಯದ ವಿರೋಧಿಗಳಿದ್ರು. ಈ ಕಾಲದಲ್ಲಿ ಎಲ್ಲವೂ ಇರುತ್ತೆ. ಈಗ ನಾವು ಹೋರಾಟ ಮಾಡ್ತಾ ಇದ್ರೆ ಯಾರೋ ವಿರೋಧ ಮಾಡ್ತಾ ಇದ್ರೆ ಇರುತ್ತೆ. ಅದನ್ನ ಮೀರಿ ಗೆಲ್ತೀವಿ ಗೆದ್ದಿದ್ದೀವಿ ಅಂತ ಹೇಳ್ತಾ ಇದ್ದೀನಲ್ಲ. ಗೆದ್ದಿರೋ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳ್ತಾ ಇರೋದು ನಾನು. ಸೋತಿರೋ ಎಕ್ಸಾಂಪಲ್ ಕೊಟ್ಟಿಲ್ಲ ನಾನು. ಗೆದ್ದಿರೋ ಎಕ್ಸಾಂಪಲ್ 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕೊನೆಯದಾಗಿ ಮುಖ್ಯಮಂತ್ರಿಗಳ ಕೈನಲ್ಲಿ ತಪ್ಪಾಯ್ತು, ನಾನು ತಪ್ಪು ಮಾಡಿದೀನಿ ಅಂತ ಹೇಳ್ಸಿದೀವಿ. ಇನ್ನೇನ್ ಬೇಕು ಮತ್ತೆ? ನೀವು ಕಾದ್ ನೋಡಿ ಇದಾರಲ್ಲ, ಅದನ್ನ ಹೇಳ್ತಾ ಇದೀವಲ್ಲ. ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದ್ರಿ, ಮಾತಾಗ್ತಾ ಇದ್ರಿ. ಕೇಳಿ, ಇಲ್ಲಿ ಕೇಳಿಸ್ಕೊಳ್ಳಿ ನಿಮಿಷ. ನೀವು ಹೇಳಿ ಇದಾರೆ, ಯಾರಿಲ್ಲ ಅಂದಿದ್ದು. ನೆನ್ನೆ ನೀವು ಸಭೆ ನೋಡ್ಬೇಕಿತ್ತು. ಕಮ್ಮಿ ಏನಲ್ಲ ಅದು. ಮತ್ತೆ ನಾವು ಸಭೆ ಕರೆದಿದ್ದು ಲೀಡರ್ಗಳನ್ನ, ಒಂದೊಂದು ಜಿಲ್ಲೆಗಳನ್ನ ರೆಪ್ರೆಸೆಂಟ್ ಮಾಡುವಂತ ಲೀಡರ್ಗಳನ್ನ ಒಂದು 200 ಜನ ನೆನ್ನೆ ಸಭೆ ಸೇರ್ಕೊಂಡು ನಿರ್ಧಾರ ತಗೊಂಡು ಹೋಗಿದ್ದಾರೆ. ಮತ್ತೆ ಈ ರೀತಿಯ ಸಭೆಗಳನ್ನ ನಾವು ಇದು ಮೊದಲು ಮಾಡಿದ್ದಲ್ಲ. ಚಿತ್ರದುರ್ಗದಲ್ಲಿ ಯಾವಾಗ ಮಾರ್ಚ್ 5ರಲ್ಲಿ ಶುರು ಮಾಡಿದ್ದು. ಮಾರ್ಚ್ 2ನೇ ತಾರೀಕು ಚಿತ್ರದುರ್ಗದಲ್ಲಿ ಶುರುವಾದಂತಹ ಸಭೆಗಳು ಇಡೀ ರಾಜ್ಯದ ಸಕ್ಸಸ್ಸೇ ಆಗ್ತಾ ಇದಾವೆ. ಬೆಂಗಳೂರಲ್ಲಿ ನಡೆಯುವಂತಹ ಸಮಾವೇಶಕ್ಕೆ ಸಾವಿರಾರು ಗಟ್ಟಲೆ ಜನ ಬರ್ತಾ ಇದ್ದಾರೆ. ರಾಯಚೂರಲ್ಲಿ ಸಮಾವೇಶ ಆಗಿದೆ, ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ನಮ್ಮ ಜೊತೆಲಿ ಇದ್ದಾರೆ. ನಾನು ಹೇಳ್ತಾ ಇರೋದು ಕೇವಲ ಬೆರಳೆಣಿಕೆಯ ಏಜೆಂಟ್ಗಳ ಬಗ್ಗೆ ಮಾತ್ರ. ಮತ್ತೆ ಅವ್ರ ಸಂಖ್ಯೆ ದೊಡ್ಡದಿಲ್ಲ. ಏನ್ ಕೇಳಕ್ ಹೋಗಿ ನಾನು ಅವ್ರನ್ನ ಒಂದ್ ನಿಮಿಷ ಕೇಳಿ. ಮತ್ತೆ ಕೇಳಿ ಒಂದ್ ನಿಮಿಷ ಕೇಳಿಸ್ಕೊ. ಹೇಳ್ತಾನೆ ಇದ್ದೀನಿ. ಅವ್ರೆ ಹೇಳದ್ನಲ್ಲ ಕೆ ಎಚ್ ಮುನಿಯಪ್ಪ ಅಂತ ಹೇಳಿದೆ, ಆರ್ ಬಿ ತಿಮ್ಮಾಪುರ ಅಂತ ಹೇಳಿದೆ. ಇನ್ನೇನಂತ ಹೇಳ್ಬೇಕು ನಾನು ನಿಮ್ಗೆ? ಎಚ್ ಸಿ ಮಾದೇವಪ್ಪ ಅಂತ ಹೇಳ್ತಾನೆ ಇದ್ದೀನಿ. ಮಾದಿಗರ ಮನೆ ಹಾಳಾಗಿದ್ದಾರೆ ಎಚ್ ಸಿ ಮಾದೇವಪ್ಪ ಅಂತ ಹೇಳಿದ್ದೀನಿ. ತಪ್ಪೇನೆ, ಎಲ್ಲ ಹೇಳಿದ್ದೀನಲ್ಲ, ಯಾವ್ದು ಮುಚ್ಚಿಟ್ಟಿಲ್ಲಲ್ಲ. ಆಮೇಲೆ ನಮ್ಮ ಈ ಹೋರಾಟ ಇದೆಯಲ್ಲ, ಇದು ಕಾಂಗ್ರೆಸ್ ಇಂದ ಹೊರತುಪಡಿಸಿದ ಹೋರಾಟ ಅಲ್ಲ. ಈ ಸ್ಟೇಜ್ ಮೇಲೆ ಕಾಂಗ್ರೆಸ್ನವ್ರು ಕೂತಿದ್ದಾರೆ ನೋಡಿ. ಇಲ್ಲಿ ಮಲ್ಯಪ್ಪರ್ ಇದಾರಲ್ಲ, ಕಾಂಗ್ರೆಸ್ಸಿನ ಜಿಲ್ಲಾ ಮುಖಂಡರು, ಇದು ಮೀಡಿಯಾ ಟೀಮ್ನಲ್ಲಿ. ಬಾಲಸ್ವಾಮಿ ಕೋಟಿ ರಾಯಚೂರಿನವರು, ರಾಜ್ಯ ಕಾಂಗ್ರೆಸ್ ವಕ್ತಾರರು. ಬೆಂಗಳೂರಿನಲ್ಲಿ ನಮ್ಮ ಸ್ಟೇಜ್ ಮೇಲೆ ನಿಂತು ಕಾಂಗ್ರೆಸ್ನ ವಿರುದ್ಧ ಅವ್ರು ಮಾತಾಡಿದಂಥ ಒಂದೊಂದು ಮಾತುಗಳನ್ನ ಕೇಳಿಸ್ಕೋಬೇಕು. ಇವತ್ತು ನಮ್ಗೆ ಏನಾಗಿದೆ, ಮಾದಿಗ ಸಮುದಾಯಕ್ಕೆ ಕಾಂಗ್ರೆಸ್ಸು ಬಿಜೆಪಿ JDS ಮುಖ್ಯ ಆಗಿಲ್ಲ. ನನ್ನ ಸಮುದಾಯ ಮುಖ್ಯ. ನನ್ಗೆ ಯಾವ ಪಕ್ಷ ಇಲ್ಲ, ನಮ್ದು ಮಾದಿಗ ಪಕ್ಷ ಆಗ್ಬಿಟ್ಟದೆ ಇವಾಗ. ಆ ಇದು ನಿಯತ್ತಿಗೋಸ್ಕರ ನಿಂತ್ಕೊಂಡು ಯಾವುದೇ ಪಕ್ಷ ಆಗಿದ್ರು ಕೂಡ ಆ ಪಕ್ಷವನ್ನ ಪ್ರಶ್ನೆ ಮಾಡುವಂತಹ ಬದ್ಧತೆ ಉಳಿಸ್ಕೊಂಡಿದ್ದೀವಿ. ಅದು ಕಾಂಗ್ರೆಸ್ ಆಗಿದ್ರು ಅಷ್ಟೇ, ಬಿಜೆಪಿ ಆಗಿದ್ರು ಅಷ್ಟೇ, JDS ಆಗಿದ್ರು ಅಷ್ಟೇ. ಅಚಾನಕವಾಗಿ ಈಗ ಕಾಂಗ್ರೆಸ್ಸಿನ ಅಧಿಕಾರ ಇದೆ, ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಷ್ಟೇ. ಇವತ್ತು ಬಿಜೆಪಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ವಿ. ಯಾರು ನಮಗೆ ನ್ಯಾಯ ಕೊಡಲ್ಲ, ಅವರನ್ನು ಸರ್ವನಾಶ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ. ಮಾಡಿ ತೋರಿಸ್ತೀವಿ. ಸಮಿತಿಗೆ ಅವರು ಒಬ್ಬ ರಿಟೈರ್ಡ್ ಜಡ್ಜು. ದತ್ತಾಂಶ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ದತ್ತಾಂಶ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಇವರು ಸರ್ವೆ ಹೊರಟಿದ್ದಾರೆ. ಸರ್ವೆ ಅಂದ್ರೆ ದತ್ತಾಂಶ ಅಲ್ಲ. ಒಬ್ಬ ಮುಖ್ಯಮಂತ್ರಿಗೆ ಅರ್ಥ ಆಗ್ಬೇಕಿತ್ತು, ಒಬ್ಬ ಸಮಾಜ ಕಲ್ಯಾಣ ಇಲಾಖೆಗೆ ಅರ್ಥ ಆಗ್ಬೇಕು, ಒಬ್ಬ ನಾಗಮೋಹನ್ ದಾಸ್ಗೆ ಅರ್ಥ ಆಗ್ಬೇಕಿತ್ತು. ದತ್ತಾಂಶ ಅಂತಂದ್ರೆ ಪ್ರಾಯೋಗಿಕವಾದಂತಹ ಅಂಕಿ ಅಂಶ ವಿಚ್ ಕನ್ಸರ್ನ್ ಅವರ ಎಕನಾಮಿಕಲ್ ಅಂಡ್ ಸೋಷಿಯಲ್ ಸ್ಟೇಟಸ್. ಈಗ ಫಾರ್ ಎಕ್ಸಾಂಪಲ್ ಮಾದಿಗ, ವಲಯ, ಕೊರ್ಮ, ಕೊರ್ಚ, ಬೋವಿ, ಲಂಬಾಣಿ ಇಷ್ಟಿಷ್ಟು ಸಂಖ್ಯೆಗಳಿದಾವೆ ಅಂತಂದ್ರೆ ಸಂಖ್ಯೆಗಳು ದತ್ತಾಂಶ ಅಲ್ಲ. ಆ ಸಂಖ್ಯೆಗಳಿಗೆ ಹಿನ್ನೆಲೆಯಾಗಿರುವಂತಹ ಅವರ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸ್ಥಿತಿಗತಿಗಳು ಹೇಗೆ ಅಂತ. 1,000 ಮಾದಿಗರಿದ್ದಾರೆ ಅಂತಂದ್ರೆ 1,000 ಮಾದಿಗರಿಗೆ ಅವರೇಜ್ ಆಗಿ ಅವರ ಧಾರ್ಮಿಕ, ಆರ್ಥಿಕ, ರಾಜಕೀಯ ಸ್ಥಿತಿಗತಿಗಳು ಇದಾವ ಇಲ್ವಾ? 500 ಇರುವಂತಹ ಬೋವಿ, ಲಂಬಾಣಿ, ಕೊರ್ಚ ಇರ್ತಾರೆ. ಇವರಿಗೆ 1,000 ಮಾದಿಗರಿಗೆ ಇರಬಹುದಾದಂತಹ ಸಾಮಾಜಿಕ, ರಾಜಕೀಯ, ಆರ್ಥಿಕ ಸ್ಥಿತಿಗತಿ ಇದೆಯಲ್ಲ, ಅದ್ರ ಡಬಲ್ ಇದ್ರೆ ಪರ್ಸೆಂಟೇಜ್ ವೈಸು ದತ್ತಾಂಶದಲ್ಲಿ ವೇರಿಯೇಷನ್ ಮಾಡ್ಬೇಕು ನಾವು. ಇಲ್ಲಿ 100 ಜನ ಇದ್ರೆ 100%, 50 ಜನ 50% ಅನ್ನೋದಕ್ಕೆ ಅದನ್ನ ದತ್ತಾಂಶ ಅಲ್ಲ. ದತ್ತಾಂಶ ಅನ್ನೋದು ಅರ್ಥವೇ ಗೊತ್ತಾಗಿಲ್ಲ ನಾಗಮೋಹನ್ ದಾಸ್ ಅವ್ರಿಗೆ. ಇನ್ನೇನು ಸಮೀಕ್ಷೆ ಮಾಡ್ತಾರೋ? ಸರ್ಕಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹೌದು, ನಾವ್ ಯಾವತ್ತೂ ಒಪ್ಪೇ ಇಲ್ಲ. ನೇರವಾಗಿ ಹೇಳಿದೀವಿ, ನಿಮ್ಮ ಆಯೋಗದ ಅಗತ್ಯವೇ ಇಲ್ಲ ನಮಗೆ ಅಂತ ನೇರವಾಗಿ ಹೇಳಿದ್ವಿ ಮುಖ್ಯಮಂತ್ರಿಗೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ.